ಆ ಆಸನ ಮಂಡಲದ ಅಗ್ರಭಾಗದಲ್ಲಿ ಚಂದ್ರನ ಮಿಶ್ರಿತ ಜಲದಿಂದ ತುಂಬಿದ ವರ್ಧಿನಿಯನ್ನು ಅಸ್ತ್ರರಾಜಕ್ಕಾಗಿ ಇರಿಸಬೇಕು. ಮತ್ತೆ ಮಂಡಲದ ಪೂರ್ವದಲ್ಲಿ ಹಿಂದಿನಂತೆ ಮಂತ್ರಯುಕ್ತ ಕಳಶವನ್ನು ಸ್ಥಾಪಿಸಿ ವಿಧಿವತ್ತಾಗಿ ಶಿವನ ಮಹಾಪೂಜೆ ಪ್ರಾರಂಭಿಸಬೇಕು. ಸಮುದ್ರ ಅಥವಾ ನದಿ ತೀರದಲ್ಲಿ, ಗೋಶಾಲೆಯಲ್ಲಿ, ಪರ್ವತ ಶಿಖರದಲ್ಲಿ, ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಅಥವಾ ಯಾವುದಾದರೂ ಮನೋಹರ ಸ್ಥಾನದಲ್ಲಿ ಮಂಟಪಾದಿಗಳಿಲ್ಲದೆ ಹಿಂದೆ ಹೇಳಿದಂತೆ ಎಲ್ಲ ಕಾರ್ಯವನ್ನು ಮಾಡಬೇಕು. ಮತ್ತೆ ಹಿಂದಿನಂತೆ ಮಂಡಲ, ಅಗ್ನಿಯ ವೇದಿಯನ್ನು ಮಾಡಿ ಗುರುವು ಪ್ರಸನ್ನಾಭಾವದಿಂದ ಪೂಜಾ ಭವನದಲ್ಲಿ ಪ್ರವೇಶಿಸಲಿ. ಅಲ್ಲಿ ಎಲ್ಲ ರೀತಿಯ ಮಂಗಳ ಕೃತ್ಯಗಳನ್ನು ನೆರವೇರಿಸಿ ನಿತ್ಯ ಕರ್ಮದ ಅನುಷ್ಠಾನ ಪೂರ್ವಕ ಮಂಡಲದ ಮಧ್ಯಭಾಗದಲ್ಲಿ ಮಹೇಶ್ವರನ ಮಹಾಪೂಜೆ ಮಾಡಿ ಅನಂತರ ಪುನಃ ಶಿವ ಕಲಶದಲ್ಲಿ ಶಿವನನ್ನು ಆವಾಹಿಸಿ ಪೂಜಿಸಬೇಕು. ಪಶ್ಚಿಮಾಭಿಮುಖ ಯಜ್ಞರಕ್ಷಕ ಈಶ್ವರನನ್ನು ಧ್ಯಾನಿಸಿ ಅಸ್ತ್ರರಾಜನ ವರ್ಧಿನಿಯಲ್ಲಿ ದಕ್ಷಿಣದ ಕಡೆಗೆ ಈಶ್ವರನ ಅಸ್ತ್ರದ ಪೂಜೆ ಮಾಡಬೇಕು. ಮತ್ತೆ ಮಂತ್ರಯುಕ್ತ ಕಲಶದಲ್ಲಿ ಮಂತ್ರ ಹಾಗೂ ಮುದ್ರಾದಿಗಳನ್ನು ನ್ಯಾಸ ಮಾಡಿ ಮಂತ್ರ ವಿಶಾರದ ಗುರುವು ಮಂತ್ರ ಯಾಗವನ್ನು ಮಾಡಬೇಕು. ಅನಂತರ ದೇಶಿಕ ಶಿರೋಮಣಿ ಗುರುವು ಪ್ರಧಾನ ಕುಂಡದಲ್ಲಿ ಶಿವಾಗ್ನಿಯನ್ನು ಸ್ಥಾಪಿಸಿ ಅದರಲ್ಲಿ ಹೋಮ ಮಾಡಬೇಕು. ಜೊತೆಗೆ ಇತರ ಬ್ರಾಹ್ಮಣರು 4 ಕಡೆಗಳಿಂದ ಅದರಲ್ಲಿ ಆಹುತಿಗಳನ್ನು ಕೊಡಲಿ. ಆಚಾರ್ಯರಿಗಿಂತ 4ನೇ 1 ಅಥವಾ ಅರ್ಧ ಹೋಮದ ವಿಧಾನವ ಅವರಿಗಿದೆ. ಆಚಾರ್ಯ ಶಿರೋಮಣಿಯು ಪ್ರಧಾನ ಕುಂಡದಲ್ಲಿ ಹವನ ಮಾಡಬೇಕು. ಇತರ ಜನರು ಸ್ವಾಧ್ಯಾಯ, ಸ್ತೋತ್ರ ಹಾಗೂ ಮಂಗಳ ಪಾಠ ಮಾಡಬೇಕು. ಇತರ ಶಿವಭಕ್ತರು ಕೂಡ ಅಲ್ಲಿ ವಿಧಿವತ್ತಾಗಿ ಜಪ ಮಾಡಬೇಕು. ನೃತ್ಯ, ಸಂಗೀತ, ವಾದ್ಯ ಹಾಗೂ ಇತರ ಮಂಗಳ ಕೃತ್ಯಗಳು ನಡೆಯುತ್ತಿರಬೇಕು. ಸದಸ್ಯರನ್ನು ವಿಧಿವತ್ತಾಗಿ ಪೂಜಿಸಿ ಪುಣ್ಯಾಹವಾಚನ ಪುನಃ ಭಗವಂತನ ಪೂಜೆಯನ್ನು ನೆರವೇರಿಸಿ ಶಿಷ್ಯನ ಮೇಲೆ ಅನುಗ್ರಹವನ್ನು ಮಾಡುವ ಇಚ್ಛೆಯುಳ್ಳ ಆಚಾರ್ಯನು ಮಹಾದೇವನಲ್ಲಿ ಹೀಗೆ ಪ್ರಾರ್ಥಿಸಬೇಕು: ದೇವೇಶ್ವರನೇ ಪ್ರಸನ್ನನಾಗು, ವಿಶ್ವನಾಥನೇ ದಯಾನಿಧೆ, ನನ್ನ ಶರೀರದಲ್ಲಿ ಪ್ರವೇಶಿಸಿ ನೀನು ಕೃಪಾಪೂರ್ವಕ ಈ ಶಿಷ್ಯನನ್ನು ಬಂಧನ ಮುಕ್ತಗೊಳಿಸು. ಅನಂತರ ನಾನು ಹೀಗೆಯೇ ಮಾಡುವೆನು. ಈ ಪ್ರಕಾರ ಇಷ್ಟ ದೇವತೆ ಅನುಮತಿಯನ್ನು ಪಡೆದು ಗುರುವು ಉಪವಾಸ ಮಾಡಿದ ಅಥವಾ ಹವಿಷ್ಯವನ್ನು ಉಂಟು ಮಾಡಿದ ಶಿಷ್ಯನನ್ನು ತನ್ನ ಬಳಿಗೆ ಕರೆಯಬೇಕು. ಆ ಶಿಷ್ಯನು 1 ಹೊತ್ತು ಊಟ ಮಾಡುವನು, ವಿರಕ್ತನೂ ಆಗಿರಬೇಕು. ಸ್ನಾನ ಮಾಡಿ ಪ್ರಾತಃ ಕಾಲದ ಕೃತ್ಯವನ್ನು ಪೂರೈಸಬೇಕು. ಮಂಗಳ ಕೃತ್ಯವನ್ನು ನೆರವೇರಿಸಿ ಪ್ರಣವದ ಜಪ ಮತ್ತು ಮಹಾದೇವನ ಧ್ಯಾನವನ್ನು ಮಾಡುತ್ತಾ ಇರಬೇಕು. ಅವನನ್ನು ಪಶ್ಚಿಮ ಅಥವಾ ದಕ್ಷಿಣದ ದ್ವಾರದ ಎದುರು ಮಂಡಲದಲ್ಲಿ ದರ್ಭಗಳ ಮೇಲೆ ಉತ್ತರದ ಕಡೆಗೆ ಮುಖ ಮಾಡಿ ಕುಳ್ಳರಿಸಿ ಗುರುವು ಸ್ವಯಂ ಪೂರ್ವದ ಕಡೆಗೆ ಮುಖ ಮಾಡಿ ನಿಂತಿರಬೇಕು. ಶಿಷ್ಯನ ಮೇಲೆ ಮುಖ ಮಾಡಿ ಕೈ ಮುಗಿದಿರಬೇಕು. ಗುರುವು ಪ್ರೋಕ್ಷಣೀಯ ನೀರಿನಿಂದ ಶಿಷ್ಯನನ್ನು ಪ್ರೋಕ್ಷಿಸಿ ಅವನ ತಲೆಯ ಮೇಲೆ ಅಸ್ತ್ರ ಮುದ್ರೆಯ ಮೂಲಕ ಹೂವನ್ನು ಎಸೆಯಬೇಕು. ಮತ್ತೆ ಅಭಿಮಂತ್ರಿತ ಹೊಸ ವಸ್ತ್ರದಿಂದ ಅವನ ಕಣ್ಣುಗಳನ್ನು ಕಟ್ಟಬೇಕು. ಬಳಿಕ ಶಿಷ್ಯನನ್ನು ಬಾಗಿಲಿನಿಂದ ಮಂಟಪದೊಳಗೆ ಪ್ರವೇಶ ಮಾಡಿಸಲಿ. ಶಿಷ್ಯನು ಗುರುಗಳಿಂದ ಪ್ರೇರಿತನಾಗಿ ಶಂಕರನಿಗೆ 3 ಪ್ರದಕ್ಷಿಣೆ ಮಾಡಲಿ. ಅನಂತರ ಪ್ರಭುವಿಗೆ ಸ್ವರ್ಣ ಮಿಶ್ರಿತ ಪುಷ್ಪಾಂಜಲಿಯನ್ನು ಅರ್ಪಿಸಿ ಪೂರ್ವ ಅಥವಾ ಉತ್ತರದ ಕಡೆಗೆ ಮುಖ ಮಾಡಿ ಸಾಷ್ಟಾಂಗ ನಮಸ್ಕರಿಸಲಿ. ಬಳಿಕ ಗುರುವು ಮೂಲ ಮಂತ್ರದಿಂದ ಶಿಷ್ಯನನ್ನು ಪ್ರೋಕ್ಷಿಸಿ ಹಿಂದಿನಂತೆ ಅಸ್ತ್ರ ಮಂತ್ರದಿಂದ ಅವನ ತಲೆಯ ಮೇಲೆ ಹೂವಿನಿಂದ ಹೊಡೆದು ಅವನ ಕಣ್ಣಿನ ಬಟ್ಟೆಯನ್ನು ಬಿಚ್ಚಿಡಬೇಕು. ಶಿಷ್ಯನು ಪುನಃ ಮಂಡಲದ ಕಡೆಗೆ ನೋಡಿ ಕೈ ಜೋಡಿಸಿ ಪ್ರಭುವಿಗೆ ಪ್ರಣಾಮ ಮಾಡಲಿ. ಇದಾದ ಬಳಿಕ ಶಿವಸ್ವರೂಪಿ ಆಚಾರ್ಯನು ಶಿಷ್ಯರನ್ನು ಮಂಡಲದ ದಕ್ಷಿಣದಲ್ಲಿ ತನ್ನ ಎಡಭಾಗದಲ್ಲಿ ದೂರ್ವಾಸನದಲ್ಲಿ ಕುಳ್ಳಿರಿಸಿ ಮಹಾದೇವನನ್ನು ಆರಾಧಿಸಿ ಅವನ ಮಸ್ತಕದ ಮೇಲೆ ಶಿವನ ವರದ ಹಸ್ತವನ್ನು ಇರಿಸಲಿ.
ನಾನು ಶಿವನಾಗಿದ್ದೇನೆ. ಈ ಅಭಿಮಾನದಿಂದ ಕೂಡಿದ ಗುರುವು ಶಿವನ ತೇಜದಿಂದ ಸಂಪನ್ನವಾದ ತನ್ನ ಕೈಯನ್ನು ಶಿಷ್ಯನ ತಲೆಯಲ್ಲಿರಿಸಿ ಶಿವಮಂತ್ರವನ್ನು ಉಚ್ಚರಿಸಲಿ. ಅದೇ ಕೈಯಿಂದ ಶಿಷ್ಯನ ಸರ್ವಾಂಗವನ್ನು ಸ್ಪರ್ಶಿಸಲಿ. ಶಿಷ್ಯನು ಕೂಡ ಆಚಾರ್ಯ ರೂಪದಿಂದ ಉಪಸ್ಥಿತನಾದ ಈಶ್ವರನಿಗೆ ಸಾಷ್ಟಾಂಗ ನಮಸ್ಕರಿಸಲಿ. ಅನಂತರ ಶಿಷ್ಯನು ಶಿವಾಗ್ನಿಯಲ್ಲಿ ಮಹಾದೇವನ ವಿಧಿವತ್ತಾಗಿ ಪೂಜಿಸಿ 3 ಆಹುತಿಗಳನ್ನು ಕೊಡಲಿ. ಆಗ ಗುರುವು ಪುನಃ ಹಿಂದಿನಂತೆ ಶಿಷ್ಯನನ್ನು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಳ್ಳಲಿ. ಕುಶಾಗ್ರಗಳಿಂದ ಅವನನ್ನು ಸ್ಪರ್ಶಿಸುತ್ತಾ ವಿದ್ಯೆ ಅಥವಾ ಮಂತ್ರದ ಮೂಲಕ ತಾನೇ ಅವನೊಳಗೆ ಪ್ರವೇಶಿಸಲಿ. ಅನಂತರ ಮಹಾದೇವನನ್ನು ನಮಸ್ಕರಿಸಿ ನಾಡಿ ಸಂಧಾನ ಮಾಡಲಿ. ಮತ್ತೆ ಶಿವಶಾಸ್ತ್ರದಲ್ಲಿ ತಿಳಿಸಿರುವ ಮಾರ್ಗದಿಂದ ಪ್ರಾಣದ ನಿಷ್ಕ್ರಮಣ ಮಾಡಿ ಶಿಷ್ಯನ ಶರೀರದಲ್ಲಿ ಪ್ರವೇಶದ ಭಾವನೆ ಮಾಡಲಿ. ಜೊತೆಗೆ ಮಂತ್ರಗಳ ತರ್ಪಣಗಳನ್ನು ಮಾಡಬೇಕು. ಮೂಲ ಮಂತ್ರದ ತರ್ಪಣಕ್ಕಾಗಿ ಅದನ್ನೇ ಉಚ್ಚರಿಸುತ್ತಾ 10 ಆಹುತಿಯನ್ನು ಕೊಡಬೇಕು. ಮತ್ತೆ ಅಂಗಗಳ ತರ್ಪಣಕ್ಕಾಗಿ ಅಂಗ ಮಂತ್ರಗಳಿಂದಲೇ ಕ್ರಮವಾಗಿ 3 ಆಹುತಿಗಳನ್ನು ಕೊಡಬೇಕು. ಬಳಿಕ ಪೂರ್ಣಾಹುತಿಯನ್ನು ಮಾಡಿ ಮಂತ್ರೋವೇತ್ತನಾದ ಗುರುವು ಪ್ರಾಯಶ್ಚಿತ್ತ ನಿಮಿತ್ತದಿಂದ ಮೂಲ ಮಂತ್ರದಿಂದ ಪುನಃ 10 ಆಹುತಿಗಳನ್ನು ಅಗ್ನಿಯಲ್ಲಿ ಅರ್ಪಿಸಬೇಕು. ಮತ್ತೆ ದೇವೇಶ್ವರ ಶಿವನನ್ನು ಪೂಜಿಸಿ ಸಂಯುಕ್ ಆಚಮನ ಮತ್ತು ಹವನ ಮಾಡಿ ಬಳಿಕ ಯಥೋಚಿತ್ತ ರೀತಿಯಿಂದ ಜಾತಿತಃ ವೈಶ್ಯನ ಉದ್ಧಾರ ಮಾಡಲಿ. ಭಾವನೆಯ ಮೂಲಕ ಅವನ ವೈಶ್ಯತ್ವವನ್ನು ಇಲ್ಲವಾಗಿಸಿ ಕ್ಷತ್ರಿಯತ್ವದ ಉತ್ಪತ್ತಿ ಮಾಡಲಿ. ಪುನಃ ಇದೇ ರೀತಿ ಕ್ಷತ್ರಿಯತ್ವದ ಉದ್ಧರಿಸಿ ಗುರುವು ಅವನಲ್ಲಿ ಬ್ರಾಹ್ಮಣತ್ವದ ಉತ್ಪಾದನ ಮಾಡಲಿ. ಇದೇ ರೀತಿಯಿಂದ ಜಾತಿತಃ ಕ್ಷತ್ರಿಯನ ಉದ್ಧಾರ ಮಾಡಿ ಬ್ರಾಹ್ಮಣನಾಗಿಸಬೇಕು. ಮತ್ತೆ ಆ 2 ಶಿಷ್ಯರಲ್ಲಿ ರುದ್ರತ್ವದ ಉತ್ಪತ್ತಿಯನ್ನು ಮಾಡಲಿ. ಜಾತಿಯಿಂದಲೇ ಬ್ರಾಹ್ಮಣನಾಗಿರುವ ಶಿಷ್ಯನಲ್ಲಿ ಕೇವಲ ರುದ್ರತ್ವವನ್ನೇ ಸ್ಥಾಪಿಸಲಿ. ಪುನಃ ಶಿಷ್ಯನನ್ನು ಪ್ರೋಕ್ಷಣ ತಾಡನ ಮಾಡಿ ಅವನ ಬೆಂಕಿಯ ಕಿಡಿಗಳಂತಿರುವ ಪ್ರಕಾಶಮಾನ ಶಿವಸ್ವರೂಪ ಆತ್ಮನನ್ನು ತನ್ನ ಆತ್ಮದಲ್ಲಿ ಸ್ಥಿತವಾಗುವ ಭಾವನೆ ಮಾಡಲಿ. ಅನಂತರ ಪೂರ್ವೋಕ್ತ ನಾಡಿಯಿಂದ ಗುರು ಮಂತ್ರೋಚ್ಚಾರಣ ಪೂರ್ವಕ ವಾಯುವನ್ನು ರೇಚನ ಮಾಡಲಿ. ವಾಯುವನ್ನು ನಿಸ್ಸಾರಣ ಮಾಡಿ ಆ ನಾಡಿಯ ಮೂಲಕ ಶಿಷ್ಯನ ಹೃದಯದಲ್ಲಿ ಅವನು ಸ್ವತಃ ಪ್ರವೇಶಿಸಿ ಅವನ ಚೈತನ್ಯದ ನೀಲ ಬಿಂದುವಿನಂತೆ ಚಿಂತನೆ ಮಾಡಲಿ. ಜೊತೆಗೆ ನನ್ನ ತೇಜದಿಂದ ಅವನ ಎಲ್ಲ ಮಲವು ನಷ್ಟವಾಯಿತು ಮತ್ತು ಇವನು ಪೂರ್ಣವಾಗಿ ಪ್ರಕಾಶಿತನಾಗುತ್ತಿರುವನು. ಇದಾದ ಬಳಿಕ ಆ ಜೀವ ಚೈತನ್ಯದೊಂದಿಗೆ ನಾಡಿಯಿಂದ ಸಂಹಾರ ಮುದ್ರೆ ಹಾಗೂ ಪೂರಕ ಪ್ರಾಣಾಯಾಮದ ಮೂಲಕ ತನ್ನ ಆತ್ಮನಿಂದ ಏಕೀಭೂತವಾಗಿಸಿ ಅವನಲ್ಲಿ ವಿನಿಷ್ಟಗೊಳಿಸಬೇಕು. ಮತ್ತೆ ರೇಚಕದಂತೆ ಕುಂಭಕದಂತೆ ಮೂಲಕ ಅದೇ ನಾಡಿಯಿಂದ ಆ ಜೀವ ಚೈತನ್ಯವನ್ನು ಅಲ್ಲಿಂದ ಎತ್ತಿಕೊಂಡು ಶಿಷ್ಯನ ಹೃದಯದಲ್ಲಿ ಸ್ಥಾಪಿಸಬೇಕು. ಅನಂತರ ಶಿಷ್ಯನನ್ನು ಸ್ಪರ್ಶಿಸಿ ಶಿವನಿಂದ ನಿರ್ಮಿತವಾದ ಯಜ್ಞೋಪವೀತವನ್ನು ಅವನಿಗೆ ಕೊಟ್ಟು ಗುರುವು 3 ಬಾರಿ ಆಹುತಿಯನ್ನು ಕೊಟ್ಟು ಪೂರ್ಣಾಹುತಿ ಹೋಮ ಮಾಡಲಿ. ಇದಾದ ಬಳಿಕ ಆರಾಧ್ಯ ದೇವರ ದಕ್ಷಿಣ ಭಾಗದಲ್ಲಿ ಶಿಷ್ಯನನ್ನು ದರ್ಬೆ ಮತ್ತು ಹೂಗಳಿಂದ ಮುಚ್ಚಿ ಶ್ರೇಷ್ಠ ಆಸನದಲ್ಲಿ ಕುಳ್ಳರಿಸಿ ಅವನ ಮುಖವನ್ನು ಉತ್ತರದ ಕಡೆಗೆ ಮಾಡಿ ಅವನನ್ನು ಸ್ವಸ್ತಿಕಾಸನದಲ್ಲಿ ಸ್ಥಿತಗೊಳಿಸಲಿ. ಶಿಷ್ಯನು ಗುರುವಿನ ಕಡೆಗೆ ಕೈ ಮುಗಿದುಕೊಂಡಿರಬೇಕು. ಗುರು ಪೂರ್ವಾಭಿಮುಖವಾಗಿ ಒಂದು ಶ್ರೇಷ್ಠ ಆಸನದಲ್ಲಿ ನಿಂತುಕೊಂಡು ಮೊದಲೇ ಸ್ಥಾಪನಪೂರ್ವಕ ಸಿದ್ಧಗೊಳಿಸಿದ ಪೂರ್ಣ ಕುಂಭವನ್ನು ಎತ್ತಿಕೊಂಡು ಶಿವನನ್ನು ಧ್ಯಾನಿಸುತ್ತಾ ಮಂತ್ರಪಠಣ ಪೂರ್ವಕ ಮಂಗಳ ವಾದ್ಯಗಳೊಂದಿಗೆ ಶಿಷ್ಯನಿಗೆ ಅಭಿಷೇಕ ಮಾಡಬೇಕು. ಅನಂತರ ಶಿಷ್ಯನು ಆ ಅಭಿಷೇಕ ಜಲವನ್ನು ಒರೆಸಿಕೊಂಡು ಶ್ವೇತ ವಸ್ತ್ರವನ್ನು ಧರಿಸಿ ಆಚಮನ ಮಾಡಿ ಅಲಂಕೃತನಾಗಿ ಕೈ ಮುಗಿದುಕೊಂಡು ಮಂಟಪವನ್ನು ಪ್ರವೇಶಿಸಲಿ. ಆಗ ಗುರುಗಳು ಮೊದಲಿನಂತೆ ಅವನನ್ನು ಕುಶಾಲದಲ್ಲಿ ಕುಳ್ಳರಿಸಿ ಮಂಡಲದಲ್ಲಿ ಮಹಾದೇವನ ಪೂಜೆ ಮಾಡಿ ಕರನ್ಯಾಸ ಮಾಡಲಿ. ಬಳಿಕ ಮನಸ್ಸಿನಲ್ಲಿ ಮಹಾದೇವನನ್ನು ಧ್ಯಾನಿಸಿ ಭಸ್ಮವನ್ನೆತ್ತಿಕೊಂಡು 2 ಕೈಗಳಿಂದ ಶಿಷ್ಯನ ಅಂಗಗಳಿಗೆ ಹಚ್ಚಿ ಶಿವಮಂತ್ರವನ್ನು ಉಚ್ಚರಿಸಲಿ. ಅನಂತರ ಶಿವಾಚಾರ್ಯನ
ಮಾತೃಕಾನ್ಯಾಸದ ಮಾರ್ಗದಿಂದ ಶಿಷ್ಯನ ದಹನ ಪ್ಲವನಾದಿ ಸಕಲೀಕರಣ ಮಾಡಿ ಅವನ ಮಸ್ತಕದ ಮೇಲೆ ಶಿವನ ಆಸನದ ಧ್ಯಾನ ಮಾಡಲಿ.